ಕಾಣುವರು ಜನನೇ ಮೊದಲು ಮೆರೆದು ನಿಲ್ಲದೆ ನಮ್ಮಡೆ ಕರೆದು ಆಶ್ರಯವನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನಾವು ಮಾಡುವ ಕಾರ್ಯವೇನು ಭೂಲೋಕವನ್ನು ಸಂಚಾರ ಮಾಡಬೇಕೆಂಬುದಾಗಿ ಅಪ್ಪಣೆಯನ್ನು ಕೊಟ್ಟಿದ್ದಾರೆ. ಅವನ ಅಪ್ಪಣೆಯಂತೆ ಭೂಲೋಕವನ್ನೆಲ್ಲ ಸಂಚಾರ ಮಾಡಿದ್ದೇವೆ. ಯಾರು ಹೊಗಳುತ್ತಾರೋ ಯಾರು ತಗೊಳ್ತಾರೋ ಎಂಬ ವಿಚಾರವನ್ನು ತಿಳಿಯುವುದಕ್ಕಾಗಿ. ಅಷ್ಟೇ ಅಲ್ಲದೆ ನಾವು ಒಂದು ಮಾಡುವ ಕಾರ್ಯವೇನು ತಿರುಗಾಟ. ಹೌದು, ತಿರುಗಾಟದಲ್ಲಿ ಆಗುತ್ತಿರುವುದಾದ್ರೆ ಏನು ಹಸುವೆಯನ್ನು ನಿವಾರಿಸಿಕೊಳ್ಳಬೇಕಂತಾದ್ರೆ ಮಾಡಬೇಕಾದ ಕಾರ್ಯ ಯಾವುದು?
ರಕ್ತ ಬೇರೆ ಮಾಂಸ ಬೇರೆ ಮಾಂಸವನ್ನು ಹರಿದು ತಿಂದೆ ರಕ್ತವನ್ನು ಘಟ ಘಟನೆ ಕುಡಿದಿದ್ದೇನೆ ಆಮೇಲೆ ನಿನ್ ನೆನ್ಪಾಯ್ತು ನನ್ನ ನೆನ್ಪಾಯ್ತು ಆಮೇಲೆ ನಿನಗೆ ಆ ಕಾಡು ಕೋಣದ ಕೊಂಬನ್ನು ತಂದಿದ್ದೇನೆ ಒಳ್ಳೆದಾಯ್ತು ಒಳ್ಳೆದಾಯ್ತು ನೀನೆಲ್ಲಿಗೆ ಹೋದ್ಯಾ ನಾನು ಹೀಗೆ ಹೋದ ಸಂದರ್ಭದಲ್ಲಿ ನೋಡಿದೆ ಜಿಂಕ ಮರಿಗಳನ್ನು ನೋಡಿದೆ ಹೋಗಿ ಎರಗಿದ್ದೆ ಅಷ್ಟೇ ಅಲ್ಲ ಒಂದು ಜಿಂಕೆ ಸಿಕ್ಕಿತು ಕರ್ರ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದ್ದೆ ಉದರವನ್ನು ಬಗೆದೆ ರಕ್ತವನ್ನು ಕುಡಿದೆ ಮಾಂಸವನ್ನು ಹರಿದು ತಿಂದೆ ಹೊಟ್ಟೆ ತುಂಬಾ ಕ್ಷಣ ನಿನ್ನ ನೆನಪಾಯ್ತು ತಮ್ಮ ತುಂಬಾ ಆದ್ಮೇಲೆ ನನ್ನ ನೆನಪಾಯ್ತಲ್ಲ ಹೌದಾ ಉಳಿದಿದ್ದು ಯಾವುದು ಕರುಳನ್ನು ಬದಿಯಲ್ಲಿ ಇರಿಸಿದ್ದೇನೆ ಅದನ್ನು ನಿನಗೆ ಹಿಡ್ಕೊಂಡು ಬಂದಿದ್ದೇನೆ ಹೊಟ್ಟೆ ತುಂಬಾ ಆಯ್ತು ಸ್ವಲ್ಪ ಮೂರು ದಿಕ್ಕಿನ ಬೇಟೆಯಾಡುದು ಉದರಾಯಾಸ ಪರಿಹರಿಸಿಕೊಳ್ಳುತ್ತದೆ ಉದರಾಯಾಸವ ಪರಿಹರಿಸಿಕೊಳ್ಳುತ್ತ ಕಳರು ಒನದೆಡೆಯೊಳು ವಿಶ್ರಾಂತಿ ಪಡೆಯುತ್ತಲೇ ಒನದೆಡೆ ವಿಶ್ರಾಂತಿ ಪಡೆಯುತ್ತಲೇ ಕಳರು
ನೋಡಿದ್ಯಾ? ಹೊಗೆ 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 ಹೋಗ್ತಾ ಉಂಟು. ಕಾಡಿನ ಜನ್ಮದಲ್ಲಿ ಹೊಗೆ ಹೋಗ್ತಾ ಉಂಟಂತ ಆದ್ರೆ ಯಾರಿರ್ಬೋದು? ಈ ರೀತಿ ಕಾಡಿನಲ್ಲಿ ಹೋಗಿ ಹಾರ್ತಾ ಉಂಟಂತಾದ್ರೆ ಏನೋ ಕಾರಣ ಇರಲೇಬೇಕು. ಯಾಗವನ್ನ ಮುನಿಗಳು ಮಾಡ್ತಿರಬೇಕು. ಆ ಯಾಗವನ್ನ ತಡೆದು ನಮ್ಮ ಒಡೆ ಕಮ್ಮಾಸುರನಿಗೆ ಯಾಗದ ಚೊಯ್ಸನ್ನು ಒಪ್ಪಿಸಬೇಕಂತ. ಹಾಗಾದ್ರೆ ಇಲ್ಲಿ ಅಲ್ಲ, ನೇರವಾಗಿ ನಡೆಸುತ್ತಿರೋ ಮುನಿಗಳು ಯಾಜರಿ ಇಂದ್ರಾಯ ಸ್ವಾಯ ಪೂರ್ಣಾಯ ಸ್ವಾಹ ವಾಯುವಿ ಸ್ವಾಹ ಧೀರಾಯ ಸ್ವಾಹ ಈಶಾಯ ಸ್ವಾಹ ಇವರ ಬಾಯಲ್ಲಿ ಮಣಮಠ ಮಂತ್ರ. ಇವರು ಹೇಳುವ ಮಂತ್ರ ಯಾವುದಾ? ಇಂದ್ರಾಯ ಸ್ವಾಹ, ಇಂದ್ರಾಯ ಧನ್ನಮ. ಹವಿಸನ್ನು ಯಾರಿಗೆ ಕೊಡ್ತಾ ಇದ್ದಾರೆ? ದೇವತೆಗಳು ಕೊಡ್ತಾ ಇದ್ದಾರೆ ಅಂತ ಆದ್ರೆ ಹೀಗೆ ಬಿಡುವುದು. ಏನು ಇಂದ್ರಾಯ ಸ್ವಾಹ ಇದನ್ನ ಅಗ್ನಿಯಾಯ ಅಲ್ಲ, ಗವಾಸುರಾಯ ಸ್ವಾಹ. ಕಾಣಬೇಕು ನಮ್ಮ ಒಡೆಯವರು. ದೇವತೆಗಳಿಗೆ ಹವಿಸನ್ನ ಕೊಟ್ರೆ ಏನ್ ಕೊಡ್ತಾನೆ ಅಂತ ಬೇಕಲ್ಲ. ಯಾವ್ದು ಮೇಲೆ ಸುಖ ಶಾಂತಿ ಸುಖ ಶಾಂತಿ ಅಂದ್ರೆ ಹೇಗೆ? ಯಾವ್ದು ಕೊಡ್ತಾನೆ?
ಹೆಸರಿನಾಗೆ ಹೇಳಿದ್ರೆ ನಮಗೇನು ಸಿಗ್ತದೆ? ಏನ್ ಬೇಕಾದ್ರೂ ಕೊಡ್ತಾರೆ. ನಿಮ್ಗೆ ಏನ್ ಬೇಕು ಹೇಳಿ? ಏನ್ ಬೇಕು? ನಮಗೆ ಏನು ಬೇಡ, ನಮಗೆ ದೇವತೆಗಳೆಲ್ಲ ಹೌದಾ? ಬಂದಿದ್ದಾರೆ. ಯಾಕ ನಿಮ್ಗೆ ಯಾಕವನ್ನ ನಿಲ್ಲಿಸ್ತೇವೆ ನಾವು? ಧುರುಳರೆ ನಿಲ್ಲಿ ಧುರುಳರೆ ಏ ದುಷ್ಟ ಧುರುಳ ನೀಚ ಅನ್ಯಾಯಗಾರ ಮೋಸ ನೀನೇ ಕುಷ್ಟ ಹಾಗೆ ಹೇಳಿದಲ್ಲ, ದುಷ್ಟ ಅನ್ನುವುದಾಗಿ ಹೇಳಿದ್ದು. ನಾನು ಕುಷ್ಟ ಅಂತ ಹೇಳಿದೆ. ದೇವತೆಗಳಿಗೆ ಹವ್ಯಾಸ ನುಡಿಸುವಂತ ಕಾರ್ಯದಲ್ಲಿ ಕೆಟ್ಟ ಕೆಲಸವನ್ನು ಮಾಡುವುದಕ್ಕೆ ಮುಂದಾಗ್ತಾ ಇದ್ದೀರಲ್ಲ, ಸುಮ್ಮನೆ ಇಲ್ಲದೆ ಹೋದರೆ ಒಳಿತು. ಇಲ್ಲಂತಾದ್ರೆ ನಿಮಗೆ ಕೇಳಾದಿತ್ತು. ದೇವತೆಗಳಿಗೆ ಒಪ್ಪಿಸ್ತಾ ಇದ್ದೀರಾ? ಅದನ್ನ ಬಿಟ್ಟು ನಮ್ಮ ಒಡೆಯ ಕಾಮಾಸುರನಿಗೆ ಒಪ್ಪಿಸಿದರೆ ಬದುಕಿ ಉಳಿಯುವುದಕ್ಕೆ ಅವಕಾಶ ಉಂಟು. ಇಲ್ಲ ಅಂತಂದ್ರೆ ಕೊಂದು ಕಾಯ್ತೇವೆ. ಕೊಲ್ಲು ನಾವಲ್ಲ, ಸಾಯ್ತೀರ ನೀವು. ಹೇಳ್ತಾ ಇದ್ದೀನಿ, ಹೋಗಿ. ಇಷ್ಟೇ ಸಾಕಾಗುದಿಲ್ಲ, ಸ್ವಲ್ಪ ಮುಂದೋಗ್ತಿ ಹೋಗಿ ನೋಡುವ.
ಮುನಿಯ ಮುನಿ ಕುಳಿತುಕೊಂಡಿದ್ದಾನೆ, ಮಂಡೆಯ ಮೇಲೆ ಕುಳಿತಿದ್ದಾನೆ. ಮಣ ಮಠ ಮಂತ್ರ ಹೇಳ್ತಾ ಇದ್ದಾನೆ. ಇಷ್ಟಕ್ಕೆಲ್ಲ ಕಾರಣ ಇವನೇ ಅಂತಾಯ್ತು. ಹಾಗಾದ್ರೆ ಇವನನ್ನು ಹೀಗೆ ಬಿಡುವುದಾ? ಹೋಗಿ ಮಾತಾಡಿಸಬೇಕು. ಮುನಿ ಎಷ್ಟು ಕೂಗಿದ್ರೆ ಕಿವಿ ಕೇಳುತ್ತಿದ್ಯಾ? ಮುನಿಯ ಇಲ್ಲಿ ಏನು ಮಾಡ್ತಾ ಇದ್ಯಾ? ಬಾಯಲ್ಲಿ ಏನಾದ್ರು ಮಠ ಮಂತ್ರ, ಕೈಯಲ್ಲಿ ದಂಡ ಕಮಂಡಲವನ್ನು ಹಿಡಿದುಕೊಂಡು ತಪಸ್ಸನ್ನು ಆಚರಿಸ್ತಾ ಇದ್ಯಲ್ಲ? ಯಾರು ಎಷ್ಟೇ ಕೂಗಿಕೊಂಡು ಸಹ ಹೇಳುವುದಿಲ್ಲ ಅಂತ ಆದ್ರೆ ಇವನನ್ನು ಹೀಗೆ ಬಿಡುವುದಲ್ಲ. ದುಷ್ಟರು ಯಾರು? ನೀಚರು ಯಾರು? ಅಧಮರು ಯಾರು? ಭೂಮಾರಕರು ನಿಮ್ಮಿಬ್ಬರಿಗೆ ಹೇಳುತ್ತಾ ಇದ್ದರು. ಮಾಡುತ್ತಿರುವ ಕಾರ್ಯ ಏನ? ಮುನಿಗಳು ಚಿತ್ರಹಿಂಸೆ ಕೊಡ್ತಾ ಇದ್ದೇವೆ. ಅದೇ ಉದ್ದೇಶವು ನಿಮ್ಮದು? ಅಸಂಬದ್ಧ ಪ್ರಲಾಪಿಗಳು ಯಾವ ಕ್ಷೇತ್ರಕ್ಕೆ ಬಂದು ಏನು ವ್ಯವಹಾರ ಮಾಡಬೇಕೆಂದು ಪರಿಜ್ಞಾನ ಉಂಟು ನಮಗೆ? ಉಂಟು ನಮಗೆ. ಒಟ್ಟಾರೆ ಏನೋ ಕೆಲಸ ಮಾಡ್ತಾ ಇದ್ದೀರಿ. ಮುನಿಗಳ ಯೋಗ್ಯತೆ ಏನು ಅದನ್ನು ಮೊದಲು ತಿಳಿದುಕೊಳ್ಳಬೇಕಿತ್ತು. ಹೌದಾ? ಅವರು ಲೋಕ ಕಲ್ಯಾಣಕ್ಕಾಗಿ ದುಡಿಯುತ್ತಾ ಇದ್ದವರು. ನಿಮ್ಮಂತವರಿಗೆ ಏನೂ ಇಲ್ಲ. ಮಾಂಸ ತಿನ್ನು, ಹೆಂಡ ಕುಡಿಯುವುದು, ಕಂಡವರ ಮಂಡೆ ಹೊಡೆಯುವುದು ಅದು ಕೆಲಸವ? ಯಾರು ಮಂಡೆ ಹೊಡಿತಾರೆ? ಈಗ ಇಷ್ಟರವರೆಗೆ ಯಾರದ್ದು ಮಂಡೆ ಹೊಡೆದಿರ್ಬೋದು, ಇನ್ನು ಮುಂದೆ ನಡೆಸಲಿಕ್ಕೆ ಬಿಡುವುದಿಲ್ಲ. ಬಂದವ ಯಾರು? ಮೂರು ಲೋಕಾಧೀಶ ಪುರಂದರ. ಕೇಳುವ ಸಹನೆ ನಮಗಿಲ್ಲ. ಅಲ್ಲ, ಯಾವ ಸಹನ ಶಕ್ತಿ ಇಲ್ಲ. ಯಾಕ? ಊರೂರು ಅಲೆಯುವುದೇ ನಿಮ್ಮ ಉದ್ದೇಶ. ಉದ್ದೇಶ ಅಷ್ಟೇ, ನಮ್ಮರಿಗೆ ಉಪದ್ರ ಕೊಡುವುದು. ಇನ್ನು ಮುಂದೆ ಹಾಗಾಗಿ ಏನಾಗ್ತದೆ? ಕಾರಣ ಏನ? ನಮ್ಮ ಉದ್ದೇಶ ಏನು? ಎಲ್ಲವರನ್ನು ಒಂದೇ ರೀತಿಯಲ್ಲಿ ನೋಡಿಕೊಳ್ಳುವುದು. ನಿಮ್ಮದ್ದಾಗಲ್ಲ. ಉಪದ್ರಕಾರಿಯಾಗಿ ಪ್ರಪಂಚದಲ್ಲಿ ಬದುಕುತ್ತಾ ಇದ್ದವರು ಇವತ್ತು ಮುನಿಗಳಿಗೆ ಉಪದ್ರ ಕೊಡ್ತೀರಾ? ನಿಮ್ಮಿಬ್ಬರನ್ನು ಸಾಕು ಮುಚ್ಚಂದ ಬಾಯಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇವೆ? ಯಾಕೆ? ಚಿತ್ರಹಿಂಸೆ ಕೊಡೋದಕ್ಕೆ ಬಲವಾದ ಕಾರಣ ಉಂಟು. ಏನ? ನಮ್ಮಡೆ ಕೌಮಾಸುರ ಹೇಳಿದ್ದಾನೆ. ಕೌಮಾಸುರ ಒಡೆಯಲ್ಲ, ಒಡೆಯ. ಜಾಗ್ರತೆ ತಿನ್ನಕ್ಕೆ ಅಲ್ಲ, ಮತ್ತೆ ನಿನ್ನ ಒಡೆಯನ ಸುದ್ದಿ ಹೇಳಿದ್ರೆ ಜಾಗ್ರತೆ. ಯಾಕೆ ಜಾಗ್ರತೆ? ದೊಡ್ಡವರ ಹೆಸರು ಹೇಳಿ ಬಡವ ಬೇಡ ತಿನ್ನುವ ಜಾತಿ ನಾವಂತವರಲ್ಲ. ಹೌದಾ? ಒಡೆಯ ಆಡಿದ ಮಾತೇನು? ಯಾರು ತೆಗಳುತ್ತಾರೋ, ಯಾರು ಹೊಗಳುತ್ತಾರೋ ಎಂಬ ವಿಚಾರವನ್ನು ತಿಳಿದಕ್ಕಾಗಿ ಹೊರಟವರು ನಾವು. ಅಲ್ಲ, ನಿಮ್ಮ ಒಡೆಯನನ್ನು ಒಟ್ಟಾರೆ ಹೊಗಳ್ತಾರ? ಅವನು ಏನು ಮಾಡಿದ್ದಾನೆ ಅದು ಮುಖ್ಯವಾಗಿರ್ತದೆ. ಮುನಿ ಲೋಕದಲ್ಲಿ ತಾನಾಗಿ ಮರೆಯುತ್ತಾ ಇದ್ದಾನೆ. ಅಲ್ಲ, ಏನು ಬೇಡದಿದ್ದದ್ದು ಮಾಡಿದ್ರು ಮೆರಲಿಕ್ಕೆ ಆಗ್ತದೆ. ಅದು ಸ್ವಲ್ಪ ಸಮಯ. ಪ್ರಪಂಚದಲ್ಲಿ ಏನು ಒಳ್ಳೆದಕ್ಕೂ ಹೋಗುತ್ತಾರೆ, ಕೆಟ್ಟದ್ದಕ್ಕೂ ಹೋಗುತ್ತಾರೆ. ನಿನ್ನ ಒಡೆಯ ಮಾಡಿದ್ದು ಕೆಟ್ಟದ್ದೇ. ಯಾರು ಸಪಾಯಿತ ಕಾರ್ಯ? ಇನ್ನು ಕಾಲು ಹಿಡಿಯುವುದಲ್ಲ, ಮತ್ತೆ ಕಾಲು ಹಿಡಿದ
ಮುನಿಯ ಕಾಣುತ್ತ ಸುಲಭನು ಮುನಿಯ ಕಾಣುತ್ತ ಪದಗಿರಗಿ ಭಕ್ತಿಯುಳು ಮುನಿಗಳೇ ಪವಿತ್ರವಾದಂತಹ ಪಾದಕ್ಕೆ ವಂದಿಸಿಕೊಂಡೆ ನಮೋ ನಮಃ. ಮುನಿಗಳೇ ಯೋಗೀಂದ್ರನು ತಾನಲ್ಲಿ ನಿಜ ಯೋಗವ ಕೆಳಗಿಳಿಸುತ್ತದೆ ಯೋಗೀಂದ್ರನು ತಾನಲ್ಲಿ ನಿಜ ಯೋಗವ ಕೆಳಗಿಳಿಸುತ್ತದೆ ನಾಗವರು ಕಾದಿಗಳ ಕಂಡಾಗಲೇ ಗೋತ್ರ ವೈರಿಯ ದೇವ ಮತ್ತ ಸಹಿತ ಬಂದು ಗೋತ್ರ ವೈರಿಯ ದೇವ ಮತ್ತ ಸಹಿತ ಬಂದು ಕೃತ್ಯವಾದಗಳು ಬಿತ್ತರಿಸುದಯ್ಯೇ ಬಂದ ಸತ್ಯವಾದನ್ನುಳು ಬಿತ್ತರಿಸುದಯ್ಯ ಮುನಿಗಳೇ ಸುರಪಾಲ ಮುನಿಗಳೇ ಏಕೋದ್ರಣ ಚಿತ್ತನಾಗಿ ಪ್ರಪಂಚದ ಗೊಡವೆಯನ್ನೇ ತೊರೆದು ನನ್ನ ಮನಸ್ಸನ್ನು ಯಾವುದರ ಕುರಿತಾದಂತ ಮನಸ್ಸು ಕೇಂದ್ರೀಕೃತವಾದಾಗ ಪ್ರಪಂಚದಲ್ಲಿ ನಡೆಯಬಹುದಾದದು ಆಗು ಹೋಗುಗಳು ಅದು ಲಕ್ಷ್ಯಕ್ಕೆ ಬರುವುದಕ್ಕುಂಟು ಸಾಧ್ಯ ಇಲ್ಲ ಅಲ್ಲವೇ? ಹಾಗೆ ಏನಾಗ್ತದೆ ಏನು ಹೋಗ್ತದೆ ಆ ಗೊಡವೆ ನನಗಿಲ್ಲ. ಆದ್ರೆ ನಾನು ಕಣುತ್ತಿರುವುದಕ್ಕೆ ಕಾರಣವಾದದ್ದು ಯಾವುದು ಕಂಡ್ರೆ ನನ್ನ ಅಂತರಂಗವನ್ನ ಬಡಿದೆಬ್ಬಿಸಿದ್ದು ನಿನ್ನ ಈ ಭಕ್ತಿಯ ಧ್ಯಾನ ನಿಷ್ಕಲ್ಮಶವಾದಂತಹ ಭಕ್ತಿ. ಹಾಗಾಗಿ ಇದಕ್ಕೆ ಕಣುತ್ತಿರುವುದಕ್ಕೆ ಕಾರಣವಾಯಿತು ಏನು ಇಂದ್ರ? ಏನು ನಿಮ್ಮವರನ್ನ ಓಡಿಕೊಂಡಿದ್ದಿ, ಈ ಕಡೆಗೆ ಬಂದಿದ್ದಿ, ಏನಾಯ್ತು? ಯಾಕೆ ಬಂದೆ? ಏನು ವಿಶೇಷ? ಋಷಿಕುಲ ಬೇಡಿ ಕೇಳು ಋಷಿಕುಲ ಬೇಡಿ ಕೇಳು ನಿನ್ನ ವಿಷಯ ತಿಳಿಸಲು ಬಂದಿಯೇ ವಿಷಯವೇ ತಿಳಿಸಲು ಬಂದಿಯೇ ಗುರುದೇವ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ಮಂತ್ರಿ ಗುರುಪ್ಯೋ ಎದ್ದೇಳಿ ಮುನಿಗಳೇ ನಿಮ್ಮನ್ನು ಕಂಡು ಆಶ್ಚರ್ಯ ಆಯಿತು. ತಪಸ್ಸಿನಲ್ಲಿ ನಿರತರಾದವರು ನೀವು, ಇಬ್ಬರು ದಾನವರು ನಿಮ್ಮನ್ನು ಕೈ ಹಿಡಿದಾಗ ನಿಮಗೆ ಎಚ್ಚರಿಕೆ ಆಗಲಿಲ್ಲ. ಅವರು ನಾನು ಬಡಿದು ಆಡಿಸಿದ್ದೇನೆ. ಒಮ್ಮೆಲೆ ನಾನು ಬಂದು ವಂದಿಸಿದ್ದೇ ತಡ ನಿಮಗೆ ಒಮ್ಮೆಲೆ ಎಚ್ಚರ ಆಯಿತು. ಇದಕ್ಕೆ ಕಾರಣ ಏನು ಮುನಿಗಳೇ? ನನಗೆ ಗೊತ್ತೇ ಆಗಲಿಲ್ಲ. ಅವರು ಎಷ್ಟೆಲ್ಲ ಮಾಡಿದ್ರು ಯಾಕೆ ನಾನು ಕಣ್ಣು ತರಲಿಲ್ಲ ಅಂತ ಆಶ್ಚರ್ಯ ಆಯ್ತು. ಕಾರಣ ಉಂಟಪ್ಪ. ಏನು? ತ್ರಿದಶ ಪಾಲಕನಿಂದ ಮಾತುಗಳನ್ನಾಲಿಸುತ್ತ ಅದಕ್ಕೆಂದ ಋಷಿವರ